ಎಸ್, ರಮೇಶ್ ಬಾಬು ಅವರೇ, ತಮಗೂ ಅಭಿನಂದನೆಗಳು. ಏನು ಸಮಸ್ಯೆಗಳಿಲ್ಲದೆ, ಗೊಂದಲಗಳಿಲ್ಲದೆ, ವಿವಾದಗಳಿಲ್ಲದೆ ಒಂದು ಪ್ರಾಸೆಸ್ ಮುಗಿದಿದೆ, ನಾಯಕತ್ವ ಬದಲಾವಣೆಯ ಪ್ರಾಸೆಸ್. ಕಾಂಗ್ರೆಸ್ನವ್ರು ಹೇಳ್ತಿದ್ರಲ್ಲ, ಬಿ ಜೆ ಪಿಲಿ ಯಡಿಯೂರಪ್ಪನವ್ರಿಗೆ ಮೋಸ ಆಗ್ಬಿಡ್ತು, ಯಡಿಯೂರಪ್ಪನವ್ರು ಮೋಸ ಆಗ್ಬಿಡ್ತು. ಇನ್ನು ಮುಂದೆ ಹಂಗೆ ಹೇಳೋದಕ್ಕಾಗೋದಿಲ್ಲ ತಮಗೆ. ಸ್ವಾಭಾವಿಕ. ಇವತ್ತು ಏನು ಅಧಿಕಾರದ ಹಸ್ತಾಂತರ ಆಗಿದೆ, ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಇಷ್ಟು ಸುಲಲಿತವಾಗಿ ಅಧಿಕಾರ ಹಸ್ತಾಂತರ ಆದಂಥದ್ದು ಪಕ್ಷಾತೀತವಾಗಿ ಎಲ್ಲ ನಾಯಕರು ಸಹ ಅಭಿನಂದನೆಗಳನ್ನ ಹೇಳಿದ್ದಾರೆ. ಇದು ಮಾದರಿ ಆಗಬೇಕು ಕರ್ನಾಟಕ, ಬೇರೆ ರಾಜ್ಯಗಳಲ್ಲಿನ ಮಾತು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇದರ ಜೊತೆಗೆ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಕರ್ನಾಟಕದ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ತಮ್ಮ ಚಾನಲ್ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ವಿಶೇಷವಾಗಿ ಭಾಳ ಜನಕ್ಕೆ ಆಸೆ ಇತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ. ಒಂದು ರಾಷ್ಟ್ರದ ಒಂದು ಆರ್ಥಿಕ ಪರಿಸ್ಥಿತಿ ಹಿನ್ನೆಲೆ ಮತ್ತು ಪಕ್ಷದ ಒಂದು AICC ನಾಯಕರ ಸೂಚನೆ ಮೇರೆಗೆ ಇವತ್ತು ಒಂದು ಚಿಕ್ಕದಾದಂಥ ಕಾರ್ಯಕ್ರಮದಲ್ಲಿ ಒಂದು ರಾಜಭವನದಲ್ಲಿ ಮಾಡಿ ಅದನ್ನು ಸಹ ಒಂದು ಮಾದರಿ ಕಾರ್ಯಕ್ರಮವಾಗಿ ಮಾಡಿದ್ದೇವೆ. ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಸೂಚನೆಗೆ ಅನುಗುಣವಾಗಿ, ನೂತನ ಮುಖ್ಯಮಂತ್ರಿಗಳು ಕೊಟ್ಟಂಥ ಸೂಚನೆಗೆ ಅನುಗುಣವಾಗಿ ಆ ಕಾರ್ಯಕ್ರಮ ಆಗಿದೆ. ಮತ್ತು ಎಲ್ಲ ರೀತಿಯಲ್ಲೂ ಇವತ್ತು ಸುಮಾರು ಬೇರೆ 3 ಜನ ಮುಖ್ಯಮಂತ್ರಿಗಳು ಸಹ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರು. ತೆಲಂಗಾಣ, ಇವರೆಲ್ಲ ಕೇರಳ, ಇವರೆಲ್ಲ ಮುಖ್ಯಮಂತ್ರಿಗಳು ಸಹ ಬಂದಿದ್ದರು. ಮತ್ತು ಏನು ಇನ್ವೈಟ್ ಮಾಡಿದಂಥ ಬಹುತೇಕ ನಮ್ಮ AICC ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಈ ಥರ ಬಹುತೇಕ ಇವತ್ತು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದರು. ಶೆಟ್ಟರು ಹೇಳ್ದಂಗೆ ಅದು ಒಂದು ಹೊಸ ಸಂಪ್ರದಾಯ ಇರ್ಬೋದು, ಆದರೆ ಅದು ಒಂದು ಗೌರವ ಸಮರ್ಪಣೆ. ಯಾರೇ ಒಬ್ಬರು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವ್ರದ್ದೇ ಆದ ಒಂದು ಕನಸು, ಕಲ್ಪನೆ ಇರುತ್ತೆ. ಅದಕ್ಕೆ ಅನುಗುಣವಾಗಿ ಅವರು ಇವತ್ತು ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಬಂದು ಅಲ್ಲಿಂದ ಇವತ್ತು ಹಂತ ಹಂತವಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕೆ ಅವ್ರದ್ದು ಏನೋ ಒಂದು ಕಲ್ಪನೆ ಇತ್ತು, ಆ ಕಲ್ಪನೆಗೆ ಅನುಗುಣವಾಗಿ ಇವತ್ತು ಹೋತನ್ನು ತಗೊಂಡಿದ್ದಾರೆ, ಪದಗ್ರಹಣ ಮಾಡಿದ್ದಾರೆ. ಮತ್ತು ಮೊದಲನೇ ಕ್ಯಾಬಿನೆಟ್ಟಿಗೆ ಅವರ ನಾಯಕತ್ವದಲ್ಲಿ ನಡೀತಾ ಇದೆ. ಕೆಲವು ಯೋಜನೆಗಳನ್ನ ಘೋಷಣೆ ಮಾಡುವಂಥ ಸಂದರ್ಭವೂ ಇದೆ. ಬಹುತೇಕ ಈಗ ಕ್ಯಾಬಿನೆಟ್ ಮುಗಿದ ಮೇಲೆ ಅದನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ಬೋದು. ಮತ್ತು ಪಕ್ಷದಿಂದ ಇದುವರೆಗೂ ಏನಿವತ್ತು 13 ಜನ ಮಂತ್ರಿಗಳು ಬಂದಿದ್ದಾರೆ, ಅವ್ರ ಖಾತೆಗಳು ಹಂಚಿಕೆ ಆಗಿಲ್ಲ. ಸ್ವಲ್ಪ ನಿರೀಕ್ಷೆ ಮೇಲೆ ಇಂತಿಂಥ ಖಾತೆ ಸಿಗ್ಬೋದು ಅಂತೇಳಿ ಚರ್ಚೆ ಆಗ್ತಾ ಇದೆ. ಮತ್ತು ಹಿರಿತನದ ಆಧಾರದ ಮೇಲೆ ಸನ್ಮಾನ್ಯ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಮೊದಲನೇ ಕ್ಯಾಬಿನೆಟ್ಟಲ್ಲಿ 3 ಜನ ದಲಿತರಿಗೆ, 3 ಜನ ಲಿಂಗಾಯತರಿಗೆ, ಮುಖ್ಯಮಂತ್ರಿಗಳನ್ನು ಸೇರಿ 2 ಒಕ್ಕಲಿಗರಿಗೆ, ಒಬ್ಬ ಮೈನಾರಿಟಿ, ಒಬ್ಬ ಕ್ರಿಶ್ಚಿಯನ್ನು, ಈ ಥರ ಸಾಮಾಜಿಕ ನ್ಯಾಯದ ಮತ್ತು ಒಂದು ST, ಈ ಥರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಎಲ್ರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು 2 OBC ಅವಕಾಶವನ್ನು ಕೊಟ್ಟಿದ್ದಾರೆ. ಉಳಿದಂತೆ ಬಹುತೇಕ ರಾಜ್ಯಸಭಾ ಚುನಾವಣೆ ಆದ ನಂತರ 2ನೇ ಹಂತದ ಎಕ್ಸ್ಪೆನ್ಷನ್ನು ಮತ್ತು ಫುಲ್ ಪ್ಲೆಡ್ಜೆಡ್ ಕ್ಯಾಬಿನೆಟ್ಟು ಮಾಡುವಂಥ ಆಲೋಚನೆ ಪಕ್ಷದಲ್ಲಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಕೆಲವು ಸೂಚನೆಗಳನ್ನ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿರವರು ಕೊಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ಈಗಾಗಲೇ MLC ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಘೋಷಣೆ ಆಯಿತು. ಇನ್ನು ಬಹುತೇಕ ನಾಳೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ 3 ಜನ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡ್ತಾರೆ. ಬಹುತೇಕ 18ನೇ ತಾರೀಕು ಚುನಾವಣೆ ಇರೋದ್ರಿಂದ ಅದು ಕಳೆದ ನಂತರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನು ಫುಲ್ ಪ್ಲೆಡ್ಜೆಡ್ದು ಮಾಡ್ತಾರೆ. ಮತ್ತು ಏನು ಹಿಂದೆ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರದಲ್ಲಿ ಕೈಗೊಂಡಂಥ ಯೋಜನೆಗಳು, ಇನ್ಕ್ಲೂಡಿಂಗ್ ಗ್ಯಾರಂಟಿ, ಏನೇನು ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಗೆ ಅನುಗುಣವಾಗಿ ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದನ್ನು ಯಥಾವತ್ತಾಗಿ ಮುಂದುವರಿಸ್ಕೊಂಡು ಹೋಗೋಂಥ ಈಗ ಮಾತುಗಳನ್ನ ಈಗಾಗಲೇ ನೂತನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದರ ಜೊತೆಗೆ ಏನೇನು ಜನ ಪರವಾದಂಥ ಕಾರ್ಯಕ್ರಮಗಳು ಮಾಡುವಂಥದ್ದು ಮತ್ತು ಅಭಿವೃದ್ಧಿ ದೃಷ್ಟಿನಲ್ಲಿ ವಿಶೇಷವಾಗಿ ಬೆಂಗಳೂರಿಗೆ ಹೆಚ್ಚು ಒತ್ತು ಕೊಡುವಂಥದ್ದು. ಇವತ್ತಾಗಲೇ ಅನೇಕ ಮಾಧ್ಯಮಗಳು ಒಂದು ವಿಷನ್ ಡಾಕ್ಯುಮೆಂಟ್ನ ಅವ್ರ ಗಮನಕ್ಕೆ ತಂದಿದ್ದಾರೆ. ಏನು ಮಾಡಬೇಕಾಗಿದೆ, ಏನು ಮಾಡಬೇಕು, ನೀವು ನೂತನ ಮುಖ್ಯಮಂತ್ರಿಗಳಿಗೆ ನಿಮ್ಮಿಂದ ರಾಜ್ಯದ ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ರಾಜ್ಯಕ್ಕೆ ಏನೇನು ಅವಶ್ಯಕತೆ ಇದೆ, ಅಥವಾ ಅಭಿವೃದ್ಧಿ ಪಥದಲ್ಲಿ IT-BT ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಈ ಥರದ ಎಲ್ಲ ವಿಚಾರಗಳಲ್ಲಿ ಅವ್ರಿಗೆ ಕೆಲವು ಸಲಹೆಗಳು ಈಗಾಗಲೇ ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನೀವು ಟನಲ್ ವಿಚಾರ ಇರ್ಬೋದು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮ ಈಗಾಗಲೇ ಚರ್ಚೆಯನ್ನು ಮಾಡಿ ಇಂಟರಾಕ್ಷನ್ ಸಹ ಮಾಡಿದ್ದಾರೆ. ಅವರು ಈಗಾಗಲೇ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅವ್ರಿಗಾಗಲೇ ಒಂದು ಬ್ಲೂ ಪ್ರಿಂಟನ್ನು ಇಟ್ಕೊಂಡಿದ್ದಾರೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರೇ ನೀರಾವರಿ ಸಚಿವರಾಗಿ ಹಿಂದೆ ಕೆಲಸ ಮಾಡಿರೋದು ಮತ್ತು ಬೇರೆ ಬೇರೆ ಮಾಹಿತಿಗಳು ಅವ್ರ ಹತ್ರ ಇರೋದ್ರಿಂದ ಬಹುತೇಕ ರಾಜ್ಯಕ್ಕೆ ಪೂರಕವಾಗಿ ರೈತರಿಗೆ ಮತ್ತು ವಿಶೇಷವಾಗಿ ಮಹಿಳಾ ಸಬಲೀಕರಣ, ದಲಿತ ಸಬಲೀಕರಣದ ಹಿನ್ನೆಲೆಯಲ್ಲಿ ಯೋಜನೆಗಳನ್ನ OBC ನಾಯಕನನ್ನು ಕಾಂಗ್ರೆಸ್ ಕೆಳಗಿಳಿಸಿತು. ಇದನ್ನು ಮುಂದಿನ ದಿನಗಳಲ್ಲಿ ವರ್ಷಗಳ ಕಾಲ ಇದನ್ನು ಕೇಳ್ಕೊಂಡು ಬರಬೇಕಾಗತ್ತಾ? ಜನಪ್ರಿಯ ನಾಯಕರಾಗಿದ್ದ ಯಡಿಯೂರಪ್ಪನವರಿಗೆ BJP ಅನ್ಯಾಯ ಮಾಡ್ತು ಅಂತ ತಾವು ಹೇಳ್ತಿದ್ರಿ.
ಬಹುತೇಕ ನಿಮ್ಮ ಪ್ರಶ್ನೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. 2006ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದೆ. ಸೋನಿಯಾ ಗಾಂಧಿರವರ ಇನ್ವಿಟೇಷನ್ ಮೇಲೆ, ಅವರ ಅಶ್ಯೂರೆನ್ಸ್ ಮೇಲೆ ನಾನು ಜಾಯಿನ್ ಆದೆ. ಆಲ್ಮೋಸ್ಟ್ 20 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ನನಗೆ ಕೊಟ್ಟಿದೆ. ನಾನು ಸುಮಾರು 17 ವರ್ಷ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ, ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ. 8 ವರ್ಷದ ಅವಧಿಗೆ ಕಾಂಗ್ರೆಸ್ ಪಕ್ಷದ ಬಿಜೆಪಿ ನನಗೆ ಅನ್ಯಾಯ ಮಾಡಿದೆ ಅಂತ ಹೇಳಿಲ್ಲ. ಅಲ್ಲ, ನಾನು ಬೇರೆಯವ್ರ ಬಗ್ಗೆ ಈಗ ಯಡಿಯೂರಪ್ಪರು ಏನು ಕಣ್ಣಲ್ಲಿ ನೀರು ಹಾಕೊಂಡು ಸ್ಥಾನ ತ್ಯಾಗ ಮಾಡೋರು ಅಂತ ಎಲ್ರಿಗೂ ಗೊತ್ತಿದೆ. ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಆಯಾ ಸಂದರ್ಭಕ್ಕೆ ಈಗ ನಾವು ಹಿಂದೆ ಇತಿಹಾಸ ನೋಡಿದಾಗ ಇನ್ಕ್ಲೂಡಿಂಗ್ ದೇವರಾಜ್ ಅರಸು ಅವರು ಸ್ಥಾನವನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಯಾರೂ ಸಹ ಖುಷಿಯಾಗಿ ಸ್ಥಾನ ಬಿಟ್ಕೊಟ್ಟಿಲ್ಲ. ಅದಕ್ಕೆ ಕಾರಣ ಬೇರೆ ಇರ್ಬೋದು. ಇಲ್ಲಿ ಆ ಥರದ ಸಂದರ್ಭ ಇಲ್ಲ. ಸಿದ್ದರಾಮಯ್ಯ ಖುಷಿಯಾಗಿ ಖುಷಿಯಾಗಿ ತಮ್ಮ ಕುರ್ಚಿ ಬಿಟ್ಕೊಟ್ಟಿದ್ದಾರೆ. ಅವರು ವಿಧಾನಸಭೆಯ ಒಳಗಡೆ, ಅಧಿವೇಶನದ ಒಳಗಡೆ ಆಸ್ ವೆಲ್ ಎಸ್ ಪಬ್ಲಿಕ್ ಡೊಮೇನ್ನಲ್ಲಿ 2 ಕಡೆ ಹೇಳಿಕೆ ಕೊಟ್ಟರು. ನಾನು ಯಾವಾಗ ACC ಅವರು ಸ್ಟೆಪ್ ಡೌನ್ ಅಂತ ಇರ್ತಾರೆ ಇಮಿಡಿಯೇಟ್ ರಿಸೈನ್ ಮಾಡ್ತೀನಿ ಅಂತ ಮಾತನ್ನು ಹೇಳಿದರು. ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ. ಅದಾದಮೇಲೆ ಸರಳವಾದಂಥ ಮತ್ತು ಸುಸೂತ್ರವಾದಂಥ ಅಧಿಕಾರ ಹಸ್ತಾಂತರವನ್ನು ಮಾಡಿದ್ದಾರೆ. ಇವತ್ತು ಸಹ ಕಾರ್ಯಕ್ರಮದಲ್ಲಿ ಬಂದು ಜೊತೆಲಿ ಕೂತ್ಕೊಂಡು ಆರೈಕೆ ಮಾಡಿದ್ದಾರೆ. DK ಶಿವಕುಮಾರ್ ಅವರಿಗೆ ಗೈಡ್ ಮಾಡಿದ್ದಾರೆ, ಈ ಥರ ಸರ್ಕಾರ ಈ ದಾರಿಯಲ್ಲಿ ಹೋಗ್ಬೇಕಂತೇಳಿ. ಸೊ ಹಾಗಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಏನು ಮಾಡಿದ್ರು ಅನ್ನೋದಕ್ಕಿಂತ ಮುಖ್ಯಮಂತ್ರಿಯಾಗಿ ಸ್ಥಾನದಿಂದ ಕೆಳಗಿಳಿದ ನಂತರ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪೊಲಿಟಿಕಲಿ ಇಂಟ್ರೆಸ್ಟ್ ಇರೋರಿಗೆ ಬಹಳ ದೊಡ್ಡ ಕುತೂಹಲ ಇದೆ. ಖಂಡಿತ ಸ್ಟೆಪ್ ಡೌನ್ ಆದ್ಮೇಲೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ. ಅದು ಪ್ರಶ್ನೆ ಇರೋದು, ನಾನು ಅದನ್ನು ನಿರಾಕರಣೆ ಮಾಡಲ್ಲ. ಬಟ್ ಆಸ್ ಆನ್ ಟುಡೇ ಒಬ್ಬ ಹಿಂದುಳಿದ ವರ್ಗ ನಾಯಕನ ಯಾವ ರೀತಿ ಗೌರವಯುತವಾಗಿ ನಡೆಸ್ಕೋಬೇಕು ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ, ನಡೆಸ್ಕೊಂಡಿದೆ. ಅವ್ರು ಕೂಡ ಸಂಪೂರ್ಣ ಗೌರವ ಕೊಟ್ಟು ಇವತ್ತು ವಿಶೇಷವಾಗಿ ಅವ್ರನ್ನ ಕನ್ಸೆಂಟ್ ಮೇಲೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರು ಸಹ ಮಾಡಿದ್ದೇವೆ. ಒಂದು ಪವರ್ಫುಲ್ ಪೋಸ್ಟ್ ಇದೆ, ಮಾಡಿದ್ದೇವೆ. ಮತ್ತು ರಾಹುಲ್ ಗಾಂಧಿರವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಐಡಿಯಾಲಜಿಗೆ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ OBC ಸಂಘಟನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನೀವು ಮುಂಚೂಣಿನಲ್ಲಿರಬೇಕು, ನನ್ನ ಜೊತೆ ಇರಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಇವರು ಅಕ್ಸೆಪ್ಟ್ ಮಾಡಿದ್ದಾರೆ. ದೆಹಲಿ ರಾಜಕಾರಣಕ್ಕೆ ಬರಲ್ಲ ಅಂತ ಹೇಳಿರೋದು ಒಂದು ಕಡೆ ಆದರೆ, ನಿಮ್ಮ ಜೊತೆ ಇರ್ತೇನೆ ಐಡಿಯಾಲಜಿ ನನ್ನ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ಜೊತೆ ಇದೆ. ನೀವೇನು ಇವತ್ತು ಇಡೀ ದೇಶದಲ್ಲಿ ಹಿಂದುಳಿದ ಜಾತಿ ಮತ್ತು ವರ್ಗಗಳನ್ನ ಸಂಘಟನೆ ಮಾಡಬೇಕಂತ ನೋಡ್ತಿದ್ದೀರಾ, ಅದಕ್ಕೆ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಮಾತನ್ನು ಈಗಾಗಲೇ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಎಲ್ಲೂ ಸಹ ಸಿದ್ದರಾಮಯ್ಯನವರಿಗೆ ಅಗೌರವ ತೋರಿಸೋಂಥ ಕೆಲಸವನ್ನು ಮಾಡಿಲ್ಲ. ಮತ್ತು ಅವರ ಐಡಿಯಾಲಜಿ, ಅವರ ಸಹಕಾರ ತಗೊಂಡೇ ಕಾಂಗ್ರೆಸ್ ಯಾವತ್ತೂ ಸಹ ಕರ್ನಾಟಕದಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಹೇಳಿಕೊಟ್ಟಿದ್ದು, ರಾಷ್ಟ್ರೀಯ ಪಕ್ಷಗಳಿಗೆ ಒಂದಲ್ಲ ಒಂದು ಹಂತದಲ್ಲಿ ಅನಿವಾರ್ಯತೆ ಬರುತ್ತೆ. ಜನಪ್ರಿಯ ನಾಯಕರುಗಳನ್ನು ಬೇರೆ ಬೇರೆ ಕಾರಣಗಳಿಗಾಗಿ ತಮ್ಮ ಸ್ಥಾನದಿಂದ ಕೆಳಗಿಳಿಸಿ ಅವ್ರ ಜಾಗಕ್ಕೆ ಇನ್ನೊಬ್ಬರನ್ನ ತಂದು ಮತ್ತೆ ಮುಂದಿನ ಚುನಾವಣೆಗೆ ತಯಾರಾಗುವಂಥ ಅನಿವಾರ್ಯತೆ ರಾಷ್ಟ್ರೀಯ ಪಕ್ಷಗಳಿಗೆ ಬರುತ್ತೆ. 2020ರಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಬೇಕಾಗಿ ಬಂದಿತ್ತು. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ. ರಮೇಶ್ ಬಾಬು ಅವರೇ, ಎರಡೂ ಪಕ್ಷಗಳ ಆರೋಪಗಳಿಗೆ ಒಂದು ಕ್ವಿಕ್ ಆನ್ಸರ್. ಈಗ ಶ್ರೀಯುತ ನಡಳ್ಳಿ ಅವರು ಒಂದು ಮಾತನ್ನೆತ್ತರು, ಮಹಿಳೆಯರಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಅಂತೇಳಿ. ನಮ್ದಿನ್ನ 20 ಜನ ಮಂತ್ರಿಮಂಡಲಕ್ಕೆ ಬರೋ ಅವಕಾಶ ಇದೆ, ಅದು ಬೇರೆ. ಒಂದೊಂದು ಸಲ BJPಯವರಿಗೆ ಅವ್ರು ಮಾಡಿರೋ ಪಾಪ ಪ್ರಜ್ಞೆ ಕಾಡುತ್ತೆ, ಹಂಗಾಗಿ ಅವ್ರು ಮಾತಾಡ್ತಾರೆ. ಯಾಕೆಂದರೆ ಇಂದಿನ ಯಾವ ಸರ್ಕಾರದಲ್ಲೂ ಅಲ್ಪಸಂಖ್ಯಾತರಿಗೆ ಒಬ್ರಿಗೂ ಅವ್ರು ಅವಕಾಶ ಕೊಟ್ಟಿರಲಿಲ್ಲ. ಬಹುತೇಕ ಅದನ್ನೇ ಇಟ್ಕೊಂಡು ಇನ್ನೊಬ್ಬರ ಪಕ್ಷಕ್ಕೆ ಮಾತಾಡೋಕ್ಕೆ ಹೋಗ್ತಾರೆ. ಮತ್ತು ಇನ್ನೊಂದು ಭಾಳ BJPಲಿ ಭಾಳ ಪ್ರಮುಖವಾಗಿ ನಾನು ಅಂದ್ಕೊಂಡಿದ್ದೆ, ಹೊಸ ಸರ್ಕಾರಕ್ಕೆ ಏನೋ ಸಲಹೆ ಕೊಡ್ತಾರೆ, ಈ ಸರ್ಕಾರ ಇಂಥ ಕೆಲಸ ಮಾಡಲಿ, ಇಂಥ ಕೆಲಸ ಆಗಬೇಕು ರಾಜ್ಯಕ್ಕೆ. ಅವ್ರಿಗೆ ವಿಷಯನೇ ಇಲ್ಲ. ಪಾಪ ಅವ್ರ ಪಕ್ಷದಲ್ಲಿರೋ ಗುಂಪುಗಾರಿಕೆ ಈ ವಿಜಯನ ಕೆಳಗಿಳಿಸೋಕ್ಕೆ ದಿನ ಕಾಲಿಳೆ ಕೊಟ್ಟಿದ್ದಾರೆ. ಇವತ್ತು ಆ್ಯಸ್ ಎ ಆಪೋಸಿಷನ್ ಲೀಡರ್ ಅಶೋಕ್ ಫೇಲು, ವಿಧಾನ ಪರಿಷತ್ತಲ್ಲಿ ಆ್ಯಸ್ ಎ ಆಪೋಸಿಷನ್ ಲೀಡರು ಛಲವಾದಿ ಫೇಲು. ಆ ಸಮರ್ಥನೆಗಳು ಆ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಇಲ್ಲಿ ಸಿದ್ದರಾಮಯ್ಯ ಅವ್ರದ್ದು DK ಅವರು ತಪ್ಪು ಹುಡ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನಕ್ಕೆ ಬಿಡ್ತೀರಿ, ಜನಕ್ಕೆ ಗೊತ್ತಿದೆ ಏನು ನಡೀತಾ ಇದೆ ರಾಜ್ಯದಲ್ಲಿ. ಪಕ್ಷಕ್ಕೆ ಸಂಬಂಧಪಟ್ಟದ್ದು ನೀವು ವಿಫಲರಾದ್ರೆ ಆಸ್ ಎ ಆಕ್ಟಿವ್ ಆಪೋಸಿಷನ್ ಪಾರ್ಟಿ ಅವ್ರ ಜವಾಬ್ದಾರಿ ಇದೆ. ಸರ್ಕಾರ ಏನು ಮಾಡ್ಬೇಕಂತ ಹೇಳಿ ಸಲಹೆ ಕೊಡೋಂಥದ್ದು ಮಾಡೋಂಥದ್ದು ಅವ್ರ ಜವಾಬ್ದಾರಿ ಇದೆ. ಅದನ್ನು ಬಿಟ್ಟು ನೀವು ಉಳಿದಿದ್ದೆಲ್ಲ ಮಾತಾಡೋದು ನಡಳ್ಳಿ. ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಜನ ತೀರ್ಮಾನ ಮಾಡ್ಕೊಳ್ಳಿ. ನನ್ನ JDS ಮಿತ್ರರು ಭಾಳ ಚೆನ್ನಾಗಿ ಮಾತಾಡೋರು. ಕಾರ್ಯಕರ್ತನೆಲ್ಲ ಓವರ್ಲುಕ್ ಮಾಡಿಬಿಟ್ಟು ಯತೀಂದ್ರ ಅವ್ರು ಬಂದುಬಿಟ್ಟಿದ್ದಾರೆ ಅಂತೇಳಿ. ಯತೀಂದ್ರರವರು ಅಸೆಂಬ್ಲಿಯಲ್ಲಿ ಗೆದ್ದಿದ್ರು, ಅವ್ರ ತಂದೆಗೋಸ್ಕರ ತ್ಯಾಗ ಮಾಡಿದ್ರು. ಇವತ್ತು ಡೆಪ್ಯೂಟಿ CM ಆಫರ್ ಮಾಡಿದಾಗ ಸಿದ್ದರಾಮಯ್ಯನವರೇ ತಿರಸ್ಕಾರ ಮಾಡಿದ್ರು. ಬೇಡ, ನನ್ನ ಮಗನಿಗೆ ಮಂತ್ರಿನೂ ಬೇಡ ಅಂದರು. ACC ಅವರು ಇಲ್ಲ, ಅದಾಗೋದಿಲ್ಲ ಅಂತೇಳಿ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಅದು ಒಂದು ಕಡೆ. ನನಗೆ ಆಶ್ಚರ್ಯ ಆಗೋದು, JDSನಲ್ಲಿ ಇವತ್ತು ಕುಮಾರಸ್ವಾಮಿ ಅವ್ರು ಹೆಂಗೆ ಬಂದರು, ರೇವಣ್ಣವ್ರು ಹೆಂಗೆ ಬಂದರು, ರೇವಣ್ಣವ್ರ ಮಕ್ಕಳು ಸೂರಜ್ ಹೆಂಗೆ MLC ಆದರು,
ಪ್ರಜ್ವಲ್ ಹೆಂಗ್ ಬಂದ್ರು, ಅನಿತಾ ಕುಮಾರಸ್ವಾಮಿ ಮಧುಗಿರಿನಲ್ಲಿ ಹೆಂಗೆ ಎಮ್.ಎಲ್.ಎ ಆದ್ರು, ನಿಖಿಲ್ ಕುಮಾರಸ್ವಾಮಿ ಹೆಂಗಾದ್ರು, ಇಷ್ಟೆಲ್ಲ ಫ್ಯಾಮಿಲಿ ಸ್ಟ್ರೀಟ್ ಕಂಡು ನಾನು ಅದನ್ನ ಹೇಳಿದೆ ಅವ್ರಿಗೆ, you should be ಅಲ್ಲ the last ನೀವ್ ಹೇಳಿದ್ರೆ person to ಬಟ್ tell you. ಅದೊಂದು ಮುಂದುವರೆದು ಹೋಗ್ತಾ ಇದ್ದು. ಸರ್ ಅದೊಂದು ನಿಜ ಇದ್ರು. ನೀವೇನು ಹೇಳಿದ್ರಿ ಈಗ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡುವಾಗ ಜನರೇಷನ್ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರಿ. ಮೊದಲ ಹಂತದ ಮಂತ್ರಿಮಂಡಲದಲ್ಲಿ ಬಿಜೆಪಿ ಜೆಡಿಎಸ್ನ ಆರೋಪ ಬಿಟ್ಬಿಡಿ. ನಾನು ಮಹಿಳೆಯರದೊಂದು ಪ್ರಶ್ನೆ ಇದೆ. ಅವರು ಯಡಿಯೂರಪ್ಪನವ್ರು ಮೊದಲು ಮುಖ್ಯಮಂತ್ರಿ ಇದ್ದಾಗ ಮಹಿಳೆಯರು ಯಾರೂ ಇರಲಿಲ್ಲ. ಪ್ರಶ್ನೆ ಇರೋದು ಒಂದು 2 ಯಂಗ್ ನ್ಯೂ ಫೇಸಸ್ ಅನ್ನಾದ್ರೂ ಖಂಡಿತ ಬರುತ್ತೆ. ನಾನು ಅದಕ್ಕೆ ನಾನು ಈ ಪದ ಬಳಸಿದ್ದು. ಈಗ 18ನೇ ತಾರೀಕು ನೀವು ಕೇಳಕ್ ಮುಂಚೆ ನಾನೇ ಹೇಳ್ಬಿಟ್ಟೆ, ರಾಜ್ಯಸಭಾ ಚುನಾವಣೆ ಆದ್ಮೇಲೆ ಫುಲ್ ಪ್ರೆಡ್ಜ್ ಕ್ಯಾಬಿನೆಟ್ ಆಗ್ತಾ ಇದೆ, ಒಂದು 4-5 ಹೊಸ ಫೇಸ್ ಪ್ರಯೋಗ ಖಂಡಿತ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಈ ರಾಜ್ಯ ಅನಿರೀಕ್ಷಿತವಾಗಿ ಯಾರು ನಿರೀಕ್ಷೆ ಮಾಡದಲ್ಲಿ ಇರ್ತಕ್ಕಂಥವ್ರಿಗೂ ಅವಕಾಶ ಸಿಗ್ತಾ ಇದೆ. ಅದಾಗಬೇಕು. ನಾನು ಅನ್ಕೊಂಡಿದ್ದೆ ಮೊದಲ ಹಂತದಲ್ಲೇ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಇಲ್ಲದಿದ್ರೆ ಆಕ್ಚುಲಿ ಒನ್ ಟೈಮ್ ಮಾಡಿಬಿಡ್ತಾರೆ ಎಕ್ಸ್ಪಾನ್ಷನ್. ಅಂದ್ರೆ ಫ್ರೆಶ್ನೆಸ್ ಒಂದು ಫೀಲ್ ಆಗ್ತಿತ್ತು. ಅಲ್ಲ ಒನ್ ಟೈಮ್ ಮಾಡ್ತಿದ್ರೆ Freshness feel ಆಗ್ತಾ ಇದೆ. ರಾಜ್ಯಸಭಾ ವಿಧಾನ ಪರಿಷತ್ ಕ್ರಾಸ್ ವೋಟಿಂಗ್ ಮಾಡಲೇಬೇಕು. ನೀವು ಮಾಡಿರೋಂತ ಸಲಹೆ ಕೊಟ್ಟಿರ್ತಕ್ಕಂಥ ನಾನು ಸ್ವೀಕಾರ ಮಾಡ್ತೀನಿ. ಅದು ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್, ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ಪಾರ್ಟಿ. ನೀವು ಮಾಡಿದ್ರೆ ಅದೇನು ತಪ್ಪು ಅಂತ ಹೇಳೋದಿಲ್ಲ, ಮಾಡಬೇಕಾಗಿತ್ತು. ಬಟ್ ಬೇರೆ ಬೇರೆ ಒತ್ತಡಗಳು, ಸೋಷಿಯಲ್ ಜಸ್ಟಿಸ್ ಕಾರಣಕ್ಕೋಸ್ಕರ ವ್ಯತ್ಯಾಸ ಆಗಿದೆ. ಅಟ್ ದ ಸೇಮ್ ಟೈಮ್ ಈಗೇನು 18 ಆದ್ಮೇಲೆ ಏನಾಗ್ತಾ ಇದೆ, ಖಂಡಿತ ನಿಮ್ಮ ಭಾವನೆಗಳೇನಿದೆ ನಿಮಗೆ ಭಾವನೆಗೆ ಪೂರಕವಾಗಿ ಆ ತರದೊಂದು ಕ್ಯಾಬಿನೆಟ್ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿವರೆಗೂ 1-2 ದಿವಸ ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.